ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣ ಸಂಬಂಧ 13ನೇ ಪಾಯಿಂಟ್ನಲ್ಲಿ ಇವತ್ತು ಶೋಧ ಮಾಡೋದು ಅನುಮಾನ. ಶೋಧ ಕಾರ್ಯಾಚರಣೆಗೆ ಇವತ್ತು ಜಿಪಿಆರ್ ಬಳಕೆ ಡೌಟ್. ನೋಡಿ, ಜಿಪಿಆರ್ ಬಳಕೆ ಡೌಟ್ ಯಾಕೆ ಅಂತಂದ್ರೆ ಜಿಪಿಆರ್ ಅಲಭ್ಯ, ನಮ್ಮ ಹತ್ರ ಜಿಪಿಆರ್ ಇಲ್ಲ. ಅಂಡ್ ಇಟ್ ಆಲ್ಮೋಸ್ಟ್ ಕಾಸ್ಟ್ 35 lakhs ಆ ಒಂದು ಮೆಷಿನ್ಗೆ. ಶೋಧ ಕಾರ್ಯಾಚರಣೆಗೆ ಇವತ್ತು ಜಿಪಿಆರ್ ಅನ್ನ ಬಳಕೆ ಮಾಡೋದು ಡೌಟು. ಜಿಪಿಆರ್ ಅಲಭ್ಯ ಹಿನ್ನೆಲೆ ಇವತ್ತು ಪ್ರಣವ್ ಮೊಹಂತಿ ಅವರು ಕೂಡ ಭೇಟಿ ನೀಡೋದನ್ನ ರದ್ದುಪಡಿಸಲಾಗಿದೆ. ಕಾರ್ಮಿಕರಿಂದ ಗುಂಡಿ ಅಗೆಸಿ ಶೋಧ ಮಾಡುತ್ತಾ ಎಸ್ಐಟಿ. ಈಗ ನಮ್ಮ ಹತ್ರ ಜಿಪಿಆರ್ ಮೆಷಿನ್ ಇಲ್ಲ, 35 ಲಕ್ಷ ಬೇಕು ಅದನ್ನು ತಗೊಳಕ್ಕೆ, ಲಕ್ಷಾಂತರ ರೂಪಾಯಿ ಬಾಡಿಗೆ ಕೊಡಬೇಕು, ಇಲ್ಲ ರೆಂಟಿಗೆ ತಗೊಂಡ್ರು ಕೂಡ. ಯಾರ ದುಡ್ಡ್ರಿ ಅದು? ಜನಗಳ ದುಡ್ಡು. ಸದ್ಯ ಭಾರಿ ಚರ್ಚೆಯಲ್ಲಿದೆ ಜಿಪಿಆರ್ ತಂತ್ರಜ್ಞಾನ. ತೀವ್ರ ಕುತೂಹಲ ಮೂಡಿಸಿದೆ ಎಸ್ಐಟಿ ಶೋಧ ಕಾರ್ಯ. ಎಸ್ಐಟಿಗೆ ಸವಾಲು ಹಾಗೂ ಕಗ್ಗಂಟಾಗಿದೆ 13ನೇ ಪಾಯಿಂಟು. ಒಂದ್ ಕಡೆ ಅಣೆಕಟ್ಟು, ಇನ್ನೊಂದ್ ಕಡೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಉತ್ಖನನಕ್ಕೆ ದೊಡ್ಡ ಮಟ್ಟದ ಸವಾಲಿದು. ಹಾಗಾಗಿ ಏನ್ ಮಾಡುತ್ತೆ ಎಸ್ಐಟಿ? ಈಗ ಆಲ್ರೆಡಿ ಅವನು 15 ತೋರ್ಸಾಯ್ತು, ಪಾಯಿಂಟ್ 15B ಆಯಿತು, 16 ಆಯಿತು, 14 ಆಯಿತು. 13ನೇ ಪಾಯಿಂಟ್ ಅನ್ನ ಬಿಟ್ಟು ಎಲ್ಲ ಪಾಯಿಂಟ್ಗಳನ್ನ ಅಗೆದಾಯ್ತು. ಎಲ್ಲೂ ಕೂಡ ಏನು ಕುರುಹು ಸಿಗ್ಲಿಲ್ಲ. ಐ ಥಿಂಕ್ 6ನೇ ಪಾಯಿಂಟ್ ಅಲ್ಲಿ ಏನೋ ಒಂದು ಮೂಳೆನೋ ಕಳೆಬರನೋ ಏನೋ ಸಿಕ್ಕಿದೆ, ಅದು ಕೂಡ ಪುರುಷನದ್ದು ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಈತ ಆಡಿದ್ದೇ ಆಟ ಆಗೋಗಿದೆ, ಅನಾಮಿಕ ಆಡಿದ್ದೇ ಆಟ ಆಗೋಗಿದೆ. ಜಿಪಿಆರ್ ತಂತ್ರಜ್ಞಾನನ ಬಳಸ್ತಾರೆ ಅಂತ ಹೇಳಲಾಗಿತ್ತು, ಆದರೆ ಅದು ಅವೈಲಬಿಲಿಟಿ ಇಲ್ಲ. ನಮ್ಮಲ್ಲಿ ಜಿಪಿಆರ್ ಮೆಷಿನ್ ಇಲ್ಲ. ಸೊ ಅದನ್ನ ಪರ್ಚೇಸ್ ಮಾಡಬೇಕಂದ್ರೂ 35 ಲಕ್ಷ ಬೇಕು. ಸೊ ದಿನಕ್ಕೂ ಕೂಡ ಸಾಕಷ್ಟು ಬಾಡಿಗೆಯನ್ನು ಕಟ್ಟಬೇಕಾಗುತ್ತೆ. ಅದು ಯಾರು ಎಲ್ಲಿಂದಾದ್ರೂ ತರಿಸಿದ್ರು ಕೂಡ. ಹಾಗಾಗಿ ಜಿಪಿಆರ್ ತಂತ್ರಜ್ಞಾನ ಬಳಕೆ ಮಾಡೋದು ಡೌಟು. ಕಾರ್ಮಿಕರ ಮುಖಾಂತರನೇ ಅಲ್ಲಿ ಅಗಿಯೋ ಕೆಲಸ ಮಾಡಿಸಿದ್ರು ಕೂಡ ಒಂದು ಇಡೀ ದಿನ ಪೂರ್ತಿ ಬೇಕಾಗತ್ತೆ. ನಮ್ಮ ಪ್ರತಿನಿಧಿ ಶಶಿಧರ್ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಕಳೆದ 2-3 ದಿನಗಳಿಂದಲೂ ಕೂಡ ಜಿಪಿಆರ್ ತಂತ್ರಜ್ಞಾನವನ್ನ ಬಳಕೆ ಮಾಡಿ ಅಗಿತಾರೆ, ಅಂದ್ರೆ ಅಲ್ಲಿ ನೋಡ್ತಾರೆ ಏನಿದೆ ಅನ್ನೋದನ್ನ ಪತ್ತೆ ಹಚ್ಚಲಾಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಜಿಪಿಆರ್ ಬಳಕೆ ಮಾಡೋದು ಕೂಡ ಡೌಟು. ಪ್ರಣವ್ ಮೊಹಂತಿ ಅವರು ಕೂಡ ಬರೋದು ರದ್ದಾಗಿದೆ. ಸೊ ಏನ್ ಕಥೆ? ಈ 13ನೇ ಪಾಯಿಂಟ್ನ ಕಥೆ ಏನು? ಸಿಂಧೂರ, ಪ್ರಣವ್ ಮೊಹಂತಿ ಅವರು ಅನ್ಯ ಕೆಲಸದಿಂದ ಬೆಂಗಳೂರಿಗೆ ತೆರಳಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಇದೇ ಕಾರಣಕ್ಕಾಗಿ ಎಸಿ ಅವರು ಏನಾದ್ರು ಇವತ್ತು ಲಭ್ಯತೆ ಇದ್ರೆ ಅನುಚೇತ್ ಅವರ ನೇತೃತ್ವದಲ್ಲಿ ಎಸ್ಐಟಿ ತಂಡ ಇವತ್ತು ಜಿಪಿಆರ್ ಮುಖಾಂತರ ಅಲ್ಲಿ ಏನು ಶೋಧ ಕಾರ್ಯಾಚರಣೆಯನ್ನ 13ನೇ ಪಾಯಿಂಟ್ ನಲ್ಲಿ ಮಾಡೋಣ ಅಂತ ಕೂಡ ಡಿಸೈಡ್ ಆಗಿದ್ರು. ಆದ್ರೆ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡ್ಬೇಕಂದ್ರೆ ಏನು ಒಂದಷ್ಟು ಕಾರ್ಮಿಕರನ್ನ ಕೂಡ ಬಳಕೆಯನ್ನ ಮಾಡ್ಕೊಳ್ಬೇಕು. ಯಾಕಂತಂದ್ರೆ ಕಾರ್ಮಿಕರನ್ನ ಬಳಸ್ಕೊಂಡ್ರು ಕೂಡ ಈ ಒಂದು ದಿನ ಮಾಡಿದ್ರು ಕೂಡ ಅದು ಮುಗಿಯೋದಿಲ್ಲ. ಯಾಕಂತಂದ್ರೆ ಅಲ್ಲಿನ ಏನ್ ಸಾಕ್ಷ್ಯಾಧಾರಗಳು, ಅಲ್ಲಿನ ಒಂದು ಭೂಮಿಯ ಪರಿಸ್ಥಿತಿಯನ್ನ ನೋಡಿದ್ರೆ ಅಲ್ಲಿನ ಏನ್ ಸುಮಾರು 40 ಅಡಿ ಎತ್ತರವನ್ನ ಮಾಡಿ ಹಳ್ಳ ಇದ್ದದನ್ನ ತುಂಬಿ ರಸ್ತೆಯನ್ನ ಮಾಡಿದ್ದಾರೆ. ಮತ್ತೆ ಅಣೆಕಟ್ಟು ಕಟ್ಟಬೇಕಾದ್ರೂ ಕೂಡ ಅಲ್ಲಿ ಮಣ್ಣನ್ನು ಕೂಡ ತುಂಬಿದ್ದಾರೆ. ಹೀಗಾಗಿ ಸುಮಾರು 50ರಿಂದ 60 ಅಡಿ ಆಳ ತೆಗೆದು ಅಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡಬೇಕು ಅನ್ನೋ ಮಾಹಿತಿ ಕೂಡ ಇದೆ. ಇದೇ ಕಾರಣಕ್ಕಾಗಿ ಕಾರ್ಮಿಕರನ್ನ ಹೊರತುಪಡಿಸಿ ಏನು ಜೆಸಿಪಿ ಮುಖಾಂತರ ಏನಾದ್ರು ಕಾರ್ಯಾಚರಣೆ ಮಾಡಿದ್ರೆ ಬೇಗ ಮುಗಿಯುತ್ತೆ. ಆದ್ರೆ ಅದಕ್ಕೆ ಇನ್ನೂ ಕೂಡ ನೀರಾವರಿ ಇಲಾಖೆಯವರು ಕೂಡ ಅನುಮತಿಯನ್ನು ಕೂಡ ಕೊಟ್ಟಿಲ್ಲ. ಯಾಕಂದ್ರೆ ನೇತ್ರಾವತಿ ಡ್ಯಾಮ್ ಇದೆ, ಆ ಒಂದು ಏನ್ ಜೆಸಿಪಿ ಬಳಕೆಯನ್ನ ಮಾಡಿ ಏನಾದ್ರು ಅಲ್ಲಿ ಕಾರ್ಯಾಚರಣೆಯನ್ನ ಮಾಡಿದ್ರೆ ಆ ಡ್ಯಾಮ್ ಕೂಡ ಹಾಳಾಗುತ್ತೆ. ಅದ್ರ ಜೊತೆ ಪಕ್ಕದಲ್ಲಿ ವಿದ್ಯುತ್ ಕಂಬಗಳು ಕೂಡ ಇದೆ, ಅವಕ್ಕೂ ಕೂಡ ಹಾನಿ ಆಗುತ್ತೆ. ಎಲ್ಲ ಒಂದ್ ಕಡೆ ಮೆಸ್ಕಾಂ ಅವರು ಕೂಡ ಆ ವಿದ್ಯುತ್ ಕಂಬಗಳನ್ನ ಮತ್ತೆ ಅಲ್ಲಿರುವಂತಹ ಟ್ರಾನ್ಸ್ಫರ್ಗಳನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನು ಮಾಡಬೇಕು. ಹೀಗಾಗಿ ಒಂದಷ್ಟು ಸಮನ್ವಯತ ಸಭೆಯನ್ನು ಕೂಡ ಮಾಡಿದ್ದಾರೆ. ಸಂಬಂಧಪಟ್ಟಂತ ಇಲಾಖೆಯ ಜೊತೆ ಕೂಡ ಎಸ್ಐಟಿ ಅವರು ಕೂಡ ಸಭೆಯನ್ನ ನಡೆಸಿದ್ದಾರೆ. ಆದ್ರೆ ಇನ್ನೂ ಕೂಡ ಎಲ್ಲ ಒಂದ್ ಕಡೆ ಒಂದು ಸ್ಪಷ್ಟೀಕರಣ ಕೂಡ ಬಂದಿಲ್ಲ. ಜಿಪಿಆರ್ ಯಂತ್ರ ಲಕ್ಷಾಂತರ ರೂಪಾಯಿ ಕೊಟ್ಟು ತಂದ್ರು ಕೂಡ ಅದು ಮಣ್ಣಿನಲ್ಲಿ ಇದ್ರೆ ಮಾತ್ರ ಅದು ಸ್ಕ್ಯಾನ್ ಮಾಡಿ ಸುಮಾರು 15 ಅಡಿ ಆಳದವರೆಗೂ ಅದು ಕೂಡ ಒಳಗಡೆ ಏನಾದ್ರೂ ಅವಶೇಷಗಳು ಇದೆಯಾ ಅನ್ನೋದನ್ನ ತೋರಿಸುತ್ತೆ. ಆದ್ರೆ ಇಲ್ಲಿ ಸದಾಕಾಲ ಯಾವಾಗಲೂ ಕೂಡ ಮಳೆ ಬೀಳ್ತದೆ, ಮತ್ತೆ ಅಲ್ಲಿ ಡ್ಯಾಮ್ ಇರೋದ್ರಿಂದ ಜೌಗು ಪ್ರದೇಶ ಆಗಿದೆ. ಆ ನೀರಿನಲ್ಲಿ ಅದು ವರ್ಕ್ ಆಗುತ್ತಾ, ಸ್ಕ್ಯಾನ್ ಮಾಡುತ್ತಾ, ಒಳಗಡೆ ಇರೋದನ್ನ ಪತ್ತೆ ಹಚ್ಚುತ್ತಾ ಇಲ್ಲ ಅನ್ನೋದು ಕೂಡ ಸಾಕಷ್ಟು ಗೊಂದಲಕ್ಕೆ ಈಡಾಗಿದೆ. ಹೀಗಾಗಿ ಇವತ್ತು ಕೂಡ 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯಾಚರಣೆ ನಡೆಸೋದು ಬಹುತೇಕ ಡೌಟ್ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಿದೆ. ಇನ್ನು ಅನಾಮಿಕ ಇನ್ನು ಕೆಲವೇ ಕ್ಷಣಗಳಲ್ಲಿ ಕೂಡ ಬೆಳ್ತಂಗಲಿರುವಂತಹ ಎಸ್ಐಟಿ ಕಚೇರಿಗೆ ಬರ್ತಾನೆ. ಅದಾದ ನಂತರ ಇವತ್ತು ಕೂಡ ಒಂದಷ್ಟು ಹೊಸ ಸ್ಪಾಟ್ಗಳನ್ನು ಕೂಡ ತೋರಿಸ್ತಾನೆ ಅನ್ನೋ ಮಾಹಿತಿ ಕೂಡ ಇದೆ. ಇದೇ ಕಾರಣಕ್ಕಾಗಿ ಎಸ್ಐಟಿ ಅವರು ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ರೆ ಆತ ತೋರಿಸಿದಂತ ಕಡೆ ಮತ್ತೊಂದು ಕಡೆ 17ನೇ ಪಾಯಿಂಟ್ ನಲ್ಲಿ ಹೋಗಿ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ಅದ್ರ ಜೊತೆ ಒಂದಷ್ಟು ಜನ ದೂರದಾರರು ಕೂಡ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬಂದು ಒಂದಷ್ಟು ಜನ ದೂರನ್ನು ಕೂಡ ಕೊಡ್ತಾರೆ. ನಾವು ಕೂಡ ಕೆಲವೊಂದಷ್ಟು ಸ್ಪಾಟ್ಗಳನ್ನ ನೋಡಿದ್ದೇವೆ. ಆ ಕಡೆನೂ ಕೂಡ ಅಲ್ಲಿ ಕೂಡ ಕಾರ್ಯಾಚರಣೆಯನ್ನ ಮಾಡಿದ್ರೆ ಒಂದಷ್ಟು ಶವಗಳು ಸಿಗಬಹುದು ಅನ್ನೋ ಮಾಹಿತಿ ಕೂಡ ಕೊಟ್ಟಿದ್ದಾರೆ.
ಪೊಲೀಸರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಉತ್ತರವನ್ನು ಕೂಡ ಕೊಟ್ಟು ನಮ್ಗೆ ಬೇಕಾದ್ರೆ ಅವಶ್ಯಕತೆ ಇದ್ರೆ ನಾವು ಕರಿತೀವಿ ಅಂತ ಕೂಡ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಒಂದಷ್ಟು ಜನ ಈ ಅನಾಮಿಕನ ವಿರುದ್ಧನೂ ಕೂಡ ದೂರನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲ ಒಂದ್ ಕಡೆ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವ ನಿಟ್ಟಿನಲ್ಲಿ ಧಾರ್ಮಿಕ ಮನೋಭಾವನೆಗೆ ಧಕ್ಕೆ ತರುವ ವಿಚಾರದಲ್ಲಿ ಇವರು ಈ ರೀತಿಯಾಗಿ ಮಾಡ್ತಿದ್ರೆ, ಹೀಗಾಗಿ ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ಕೂಡ ದೂರ ಬರ್ತದೆ. ಹೀಗಾಗಿ SIT ಅವರು ಏನ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕಿದೆ ಸಿಂಧೂರಿ ಇವತ್ತು. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.